ಸಾಮಾನ್ಯವಾಗಿ ಎಲ್ಲರೂ ಅಲರ್ಜಿ ಬಗ್ಗೆ ಕೇಳಿರ್ತೀರ. ಪ್ರತಿಯೊಬ್ರು ಮನೆಯಲ್ಲೂ ಒಬ್ರಿಗಾದ್ರೂ ಸ್ವಲ್ಪ ಅಲರ್ಜಿ ಅನ್ನೋ ಸಮಸ್ಯೆ ಇದ್ದೇ ಇರುತ್ತೆ. ಬಟ್ ಈ ಅಲರ್ಜಿಗೆ ಮುಖ್ಯ ಕಾರಣಗಳೇನು? ಇವತ್ತು ನಾನು ಈ ಅಲರ್ಜಿಗೆ ಕಾರಣಗಳು ಏನು ಅಂತ ಹೇಳ್ತೀನಿ. ಮೊದಲನೇದಾಗಿ ಸೆಕೆಂಡ್ ಮೋಸ್ಟ್ ಕಾಮನ್ ಕಾಸ್ ಯಾವ್ದು ಅನ್ನೋದನ್ನ ಹೇಳ್ತೀನಿ. ಯಾಕಂದ್ರೆ ಇದೊಂದು ಸ್ವಲ್ಪ ಸರ್ಪ್ರೈಸಿಂಗ್ ಆಗಿತ್ತು. ನಾನು ಡಾಕ್ಟರ್ ಭವ್ಯ ಶಿವಲಿಂಗಯ್ಯ, ಅಲರ್ಜಿ ಹಾಗೂ ರೆಸ್ಪಿರೇಟರಿ ಫಿಸಿಷಿಯನ್. ನಾವು ನಮ್ಮ ಸಂಸ್ಥೆಯಲ್ಲಿ ಒಂದು ಅಧ್ಯಯನ ಮಾಡ್ದು. ಈ ಅಧ್ಯಯನದಲ್ಲಿ ನಾರ್ದರ್ನ್ ಪಾರ್ಟ್ ಆಫ್ ಬ್ಯಾಂಗ್ಳೂರ್ ಜನಗಳು ಅಂದ್ರೆ ಪೀಣ್ಯ, ದಾಸರಳ್ಳಿ, ಹೆಸರುಘಟ್ಟ ಏರಿಯಾದಲ್ಲಿ ಯಾರ್ಯಾರಿಗೆ ಅಲರ್ಜಿ ಹಾಗೂ ಆಸ್ಮಾ ಇದೆಯಲ್ಲ ಅಂತವ್ರನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ರು. ಇವರಲ್ಲಿ ಅಲರ್ಜಿ ಸ್ಕಿನ್ ಟೆಸ್ಟ್ ನ ಮಾಡಿ ನೋಡ್ತು. ಇದರಲ್ಲಿ ಕಾಮನ್ ಕಾರಣಗಳು ಗೊತ್ತಾಯ್ತು. ಅದ್ರಲ್ಲಿ ಸೆಕೆಂಡ್ ಮೋಸ್ಟ್ ಕಾಮನ್ ಕಾಸ್ ಬಂದು ಇನ್ಸೆಕ್ಟ್ಸ್ ಗಳು ಅಂದ್ರೆ ಜಿರ್ಲೆ, ಸೊಳ್ಳೆ, ಇರುವೆ ಹಾಗೂ ನೊಣಗಳು. ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಅಲ್ಲ. ಸೊ ಯಾವಾಗ್ಲೂ ನಾವು ಧೂಳಿಂದ ಅಲರ್ಜಿ ಆಯ್ತು ಅಥವಾ ನೀರ್ ಚೇಂಜ್ ಆಗೋಯ್ತು ಅದಕ್ಕೆ ಅಲರ್ಜಿ ಆಯ್ತು ಅಂತ ಅನ್ಕೊಳ್ತೀವಿ. ನೋ, ನಮ್ಮ ಮನೇಲಿರೋ ಜಿರ್ಲೆ, ಇರುವೆ, ಸೊಳ್ಳೆ ಹಾಗೂ ನೊಣಗಳಿಂದನೇ ಅಲರ್ಜಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಯಾರ್ಯಾರಿಗೆ ಅಲರ್ಜಿ ಇದೆಯಲ್ಲ ದಯವಿಟ್ಟು ಮನೆಯಲ್ಲಿ ಈ ಕ್ರಿಮಿಗಳು ಇದ್ರೆ ಅದರಿಂದ ದೂರ ಇರೋದು ಒಳ್ಳೇದು ಅನ್ನೋದನ್ನ ಸಜೆಸ್ಟ್ ಮಾಡ್ತೀವಿ. ಹಾಗೂ ಫಸ್ಟ್ ಮೋಸ್ಟ್ ಕಾಮನ್ ಕಾಸ್ ಯಾವ್ದು?